ಎಸ್ ಸರ್, ನಾವು ಮಾಟ ಮಂತ್ರದ ಕುರಿತಾಗಿ ಮಾತಾಡ್ತಿದ್ವಿ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಈ ಕೂದಲು ಉಗುರುಗಳನ್ನು ಬಳಸಿ ಮಾಡುವಂಥದ್ದು ಒಂದಾದರೆ, ಈಗ ಸಿನಿಮಾ ನೋಡ್ತಿದ್ದ ಹಾಗೆ ನನಗೆ ಆಕೆ ಹೀರೋಯಿನ್ ಹೇಳಿದಂಥ ಡೈಲಾಗ್ಸ್ ನೆನಪಾಯಿತು. ಈಗ ನಾವು ಯಾರನ್ನು ಬೇಕಾದರೂ ಗೆದ್ದು ಬಿಡಬಹುದು, ಆದರೆ ಅವನನ್ನು ಗೆಲ್ಲೋಕೆ 3 ಜನ್ಮ ಎತ್ತಿ ಬರುವಂಥ ಒಂದು ಶಕ್ತಿನೇ ಬೇಕು, ಅಥವಾ ತುಂಬ ಬಲ ಬೇಕು. ಬಿಕಾಸ್ ಅವ್ನು ಶಿವಗಣ, ಅವನನ್ನು ಅಷ್ಟು ಈಸಿಯಾಗಿ ನಾವು ವಶ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಈ ಮಾಟ ಮಂತ್ರ ಅನ್ನೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಕೆಲವ್ರ ಮೇಲೆ ಆಗುತ್ತೆ ಅಂತಾರೆ, ಕೆಲವ್ರ ಮೇಲೆ ಆಗಲ್ಲ ಅಂತಾರೆ. ಅದಕ್ಕೂ ಪರ್ಟಿಕ್ಯುಲರ್ ಆಗಿ ಇಂಥವ್ರ ಮೇಲೆ ಆಗಲ್ಲ ಅಂತಿದೆಯಾ? ಅಥವಾ ಈಗ ಎಷ್ಟೋ ಬಾರಿ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ದೈವವನ್ನೇ ನಂಬಿರೋ ಅಂಥ, ದೇವರನ್ನೇ ನಂಬಿ ನಿತ್ಯ ದೇವರನ್ನ ಮುಟ್ಟಿ ಪೂಜೆ ಮಾಡುವಂಥ ಎಷ್ಟೋ ದೇವಸ್ಥಾನಗಳ ಪೂಜಾರಿಗಳ ಮೇಲೂ ಈ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗಿದೆ. ಅಂದರೆ ದೇವರನ್ನೇ ಮುಟ್ಟಿ ಪೂಜೆ ಮಾಡ್ತಿರ್ತಾರೆ, ಆದರೆ ಸ್ಟಿಲ್ ಆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆದಾಗಲೂ ಕೂಡ ದೇವಸ್ಥಾನದಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡ್ತಾರೆ. ಬಟ್ ಆ ಒಂದು ಆದಂಥ ಎಫೆಕ್ಟನ್ನು ಕೂಡ ಅವ್ರು ಅನುಭವಿಸ್ತಿರ್ತಾರೆ. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಇದು ಯಾರ ಮೇಲಾಗುತ್ತೆ, ಯಾರ ಮೇಲಾಗಲ್ಲ, ಆದಂಥ ರಾಶಿ ಅಥವಾ ಆಗುವಂಥ ರಾಶಿಗಳಿದೆಯಾ, ಈ ರಾಶಿಗಳಿಗೆ ಆಗೋದೇ ಇಲ್ಲ, ಈ ನಕ್ಷತ್ರಗಳಿಗೆ ಆಗೋದೇ ಇಲ್ಲ, ಇಂಥದ್ದೇನಾದ್ರು ಇದೆಯಾ ಸರ್? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ಅಸ್ಟ್ರಾಲಜಿಕಲ್ಲಿ ಹೇಳ್ತೀವಿ. ಓಕೆ. ಕೆಲವು ನಕ್ಷತ್ರ, ಕೆಲವೊಂದು ನಕ್ಷತ್ರಗಳು ಭರಣಿ ಆಗಿರ್ಬೋದು, ಅಶ್ವಿನಿ, ಇವರೆಲ್ಲ ದೇವಗಣ ಅಂತ ಅಂತೀವಿ. ಆಯಿತಾ? ಆಶ್ಲೇಷ, ಜ್ಯೇಷ್ಠ, ಮೂಲ, ಇದನ್ನು ರಾಕ್ಷಸಗಣ ಅಂತೀವಿ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಥರ ಬರುತ್ತೆ ಅಂತ. ಆಮೇಲೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಎಲ್ಲರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬಿಡುತ್ತಾ? ಕೆಲವ್ರಿಗೆ ಆಗಲ್ಲ, ಕೆಲವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ, ಅಷ್ಟು ಪವರ್ಫುಲ್ ದೇವಸ್ಥಾನದಲ್ಲಿ ನೋಡಿರ್ತೀವಿ, ಅವರೇ ಅನುಭವಿಸ್ತಾ ಇರ್ತಾರಲ್ಲ ಅಂತ. ನಾನು ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಕು ರಿಮೂವ್ ಮಾಡೋಕ್ಕೆ ಹೋಗಿ ನನಗೂ ಹೊಡೆತ ಬಿದ್ದಿರೋದು ಉಂಟು. ಸರಿನಾ? ಅಲ್ಲಿ ಏನು ನೋಡಬೇಕು ಅಂದರೆ, ಫೈನಲ್ ನನಗೂ ಅರ್ಥ ಆಗೋದೇನು ಅಂತಂದರೆ, ಕರ್ಮ ಅನ್ನೋದು ಭಾಳ ದೊಡ್ಡದಿದೆ ಇಲ್ಲಿ. ಇವಾಗ ಏನು ಅನ್ಕೊಂಡ್ಬಿಡ್ತೀವಿ, ಪೂಜೆ ಮಾಡಿದವ್ರಿಗೆಲ್ಲ ಒಳ್ಳೇದಾಗಂಗಿದ್ರೆ ಕೆಲವ್ರು ಮಾತಾಡ್ತಾರೆ, ಎಲ್ಲರೂ ಹಂಗಾದರೆ ಕುಬೇರರು ಆಗ್ಬಿಡ್ಬೋದಿತ್ತು, ಎಲ್ಲರೂ ಅಂಬಾನಿ ಆಗ್ಬಿಡ್ಬೋದಿತ್ತು ಅಂತ. ತಂತ್ರ ಸಾಧನೆ ಮಾಡಬೇಕಾದ್ರೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಕೆಲವ್ರಿಗೆ ಅದರಲ್ಲೇ ಏಟು ಬಿದ್ರೂ ಮತ್ತೆ ಮತ್ತೆ ಜಪ ತಪ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಕಾರಣ ಏನು ಗೊತ್ತಾ? ಅಲ್ಲಿ ದೈವ ಅದೊಂದು ಪರೀಕ್ಷೆನೇ. ಇದು ಅರ್ಥ ಮಾಡ್ಕೊಬೇಕು. ಅಲ್ಲೇನೋ ಯಾರೋ ನಮ್ಮ ಕೆಟ್ಟ ಗುರು ಸಿಕ್ಬಿಟ್ಟಿದ್ದಾರೆ ಅನ್ನೋದು ಅರ್ಥ ಅಲ್ಲ. ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ಕು ಏನಂತೀವಿ, ಎಲ್ಲರಿಗೂ ಎಫೆಕ್ಟು ಆಗುತ್ತಾ, ಎಲ್ಲ ನಕ್ಷತ್ರ ಮೇಲೆ ಆಗುತ್ತಾ, ಯೂನಿವರ್ಸಲ್ ಆಗುತ್ತಾ ಅಂತ. ನಾನು ಅದನ್ನೇ ಹೇಳೋದು. ಇವಾಗ ಒಂದು ಮಾತು ಹೇಳಿದ್ರಿ ನೀವು, ಹೀರೋಯಿನ್ ಹೇಳ್ತಾಳೆ ಅವನು ಶಿವಗಣ, ಅವ್ನು ಟಚ್ ಮಾಡೋದಕ್ಕೆ ಏನಂತೀವಿ ಬಹಳ ಕಷ್ಟ ಅಂತ. ಸೊ ಅದಕ್ಕೆ ಈ ಜನ್ಮದಲ್ಲಿ, ಈ ಕಲಿಯುಗದಲ್ಲಿ ಜಪ ತಪ ಉಪಾಸನೆ, ಹಿರಿಯರ ಮಾತು, ಇದನ್ನೆಲ್ಲ ಗೌರವ ಕೊಡಬೇಕು ಅನ್ನೋದು ಈ ಸಿನಿಮಾ ಒಂದು ಪ್ರೇರಣೆ. ಆಯಿತಾ? ಜೊತೆಗೆ DNA ಕಮ್ಯುನಿಕೇಷನ್ ಅಂತ ಅಂತೀವಿ. ಆ ಉಗುರು, ಆ ಕೂದಲು, ಇದೆಲ್ಲ ನಮ್ಮ ಸಂಸ್ಕಾರ, ನಮ್ಮ ಕರ್ಮ ಚೆನ್ನಾಗಿತ್ತು ಅಂದರೆ, ನಾನಿವಾಗ ಬೆಳಿಗ್ಗೆಯಿಂದ ನಾನು ಚೆನ್ನಾಗಿ ಕೆಲಸ ಮಾಡಿ ರಾತ್ರಿ ಮಲಗಬೇಕಾದ್ರೆ ನಾನು ದೇವ್ರಿಗೂ ಒಂದು ಫೋಟೋ, ಒಂದು ದೀಪ ಅಂಟಿಸೋದು ಬೇಡ. ನಾನು ಹೇಳ್ತಾ ಇರೋದು, ಒಂದು ಹೂವು ಕೊಡೋದು ಬೇಡ. ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡ್ದಿರ ನಾನು ಮಲಗ್ತಾ ಇದ್ದೀನಿ ಅಂತ ಅಂದರೆ, ಆವಾಗ ನೀನು ಯೂನಿವರ್ಸಿಗೆ ಪ್ರಶ್ನೆ ಮಾಡು, ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾ ಇದೆ, ವೈಟ್ ಮ್ಯಾಜಿಕ್ಕು ಏನಾದರೂ ನೀನು ಕೇಳ್ಕೊ, ದೃಷ್ಟಿ ಆಗ್ತಾ ಇದೆಯಾ ಅಂತ. ನಿನಗೆ ದೈವ ಒಂದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಂದ ಬಂದು ಯಾರೋ ಒಂದು ವ್ಯಕ್ತಿ ಬರ್ಬೋದು, ಪ್ರಾಣಿ ಬರ್ಬೋದು, ಯಾವುದೊಂದು ಡ್ರೀಮಲ್ಲಿ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗ್ಬೋದು. ಇವಾಗ ಹೇಳಿದ್ರಿ ವೈಟ್ ಮ್ಯಾಜಿಕ್ ಅಂತ, ಏನು ಸರ್ ಇದು ವೈಟ್ ಮ್ಯಾಜಿಕ್ ಅಂತನೂ ಇದೆಯಾ? ನೋಡಿ, ಇವಾಗ ಏನು ಉಗುರು ತಗೊಂಡು, ಏನು ಕೂದಲು ತಗೊಂಡು ಬರೀ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀವಿ ಅಂತಲ್ಲ, ವೈಟ್ ಮ್ಯಾಜಿಕ್ಕು ಮಾಡ್ಬೋದಲ್ವಾ? ಇವಾಗ ಸ್ವಂತ ತಾಯಿ ಫಾರ್ ಎಕ್ಸಾಂಪಲ್ಲು ಹುಷಾರು ತಪ್ಪಿದ್ದಾಳೆ, ಆಯಿತಾ? ಅವಳಿಗೆ ಎಷ್ಟೇ ಹೇಳಿದ್ರು ತಗೊಳ್ಳಲ್ಲ. ಯಾಕಂದರೆ ಮಗ ಅಂತ ಗ್ರಾಂಟೆಡ್ ಇರುತ್ತೆ, ಮಗಳು ಅಂತ ಗ್ರಾಂಟೆಡ್ ಇರುತ್ತೆ ಅಲ್ವಾ? ಅವ್ರದ್ದೊಂದು ಪದಾರ್ಥ ಇಟ್ಕೊಂಡು ನೀವು DNA ಕಮ್ಯುನಿಕೇಟ್ ಮಾಡ್ತಾ ಇರೋಂಥದ್ದು. ಕೆಲವರು ಇವಾಗ ಫೋಟೋ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಅಂತೀವಿ. ಇಲ್ಲಿಂದ ಕೂತ್ಕೊಂಡು ರೇಖಿ, ಪ್ರಾಣಿಕ್ ಹೀಲಿಂಗ್ ಇವೆಲ್ಲ ಕೇಳಿರ್ತೀರಾ. ಇಲ್ಲಿಂದ ಎನರ್ಜಿ ಕಳಿಸಿದ್ರೆ ಅಲ್ಲೋಗಿ ರೀಚ್ ಆಗುತ್ತೆ ಅಂತ ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಇದೆ. ಆಮೇಲೆ ಎಷ್ಟೊಂದು ಜನ ಹೀಲಿಂಗ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ನೋಡಿದ್ದಾರೆ, ಆ ರಿಸಲ್ಟ್ಸ್ ನೋಡಿದ್ದಾರೆ. ಸೊ ನೀನು ಕೆಟ್ಟ ಆಲೋಚನೆ, ಬರೀ ಉಗುರು ಕೂದಲು, ಬರೀ ಕಪ್ಪು ಕ್ರಿಯೆಗಳಿಗೆ ಉಪಯೋಗಿಸೋ ಬದಲು ಒಳ್ಳೇದು ಉಪಯೋಗಿಸು. ನೀನು ಅದನ್ನು ತೊಗೊಂಬಂದು ಇವಾಗ ಏನು ಗೊತ್ತಾ ಮೇಡಮ್, ಸಪೋಸ್ ಒಂದು ಪರ್ಸನ್ ನಮ್ಮ ಮಾತು ಕೇಳ್ತಾ ಇಲ್ಲ, ಅದು ಮನೆಯವರೇ ಇರ್ಬೋದು, ನಿಮ್ಮ ಏನಂತೀವಿ ಒಬ್ಬರು ಹಸ್ಬೆಂಡ್ ಇರ್ಬೋದು, ಮಕ್ಕಳು ಕೇಳಲ್ಲ. ಬಟ್ ಎನರ್ಜಿ ವೈಸಲ್ಲಿ ನೀವು ಪ್ಲೇ ಮಾಡಿದ್ರೆ ಕೇಳಲೇಬೇಕಾ? ಓಕೆ. ಸೊ ಅದಕ್ಕೆ ಒಂದು ವಿದ್ಯೆ ಇದೆ, ವಿಧಾನ ಇದೆ. ಸೊ ಆ ಥರ ಯೂಸ್ ಮಾಡ್ಬೋದು.
ಅದನ್ನೇ ವೈಟ್ ಮ್ಯಾಜಿಕ್ ಅಂತ ಕರೀತಾರೆ. ವೈಟ್ ಮ್ಯಾಜಿಕ್ ನಾನು ಹೇಳೋದು ನಿನ್ನ ಸಂಕಲ್ಪ, ನಿನ್ನ ಥಾಟ್ಸ್ನ ನೆಗೆಟಿವ್ ಇರೋ ಕಡೆ. ಇವಾಗ ನಿನಗೆ ಯಾರಿಂದನೋ ಮೋಸ ಆಗ್ಬಿಟ್ಟಿದೆ, ನೀನು ಅದಕ್ಕೆ ಹೋಗ್ಬಿಟ್ಟು ಕೂದಲು ಇನ್ನೊಂದು ತೊಗೊಂಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಡ. ನೀನು ಅದನ್ನು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡು ಅಂತ ಕೇಳ್ಕೊ, ಆ ಥರ ಪೂಜೆ ಮಾಡು. ಇವಾಗ ಗೌತಮ ಬುದ್ಧ ಅಂಗುಲಿ ಮಾಲ ಕತೆ ನಿಮ್ಗೆ ಗೊತ್ತಿದೆ, ಎಷ್ಟೋ ಬೆರಳು ಕತ್ತರಿಸ್ಕೊಂಬರ್ತಾನೆ, ಕೊನೆಗೆ ಬುದ್ಧ ಹತ್ರ ಹೋದಾಗ ಅವನ ಆರ ಪ್ರಭಾವಳಿಯಿಂದ ಚೇಂಜ್ ಆಗ್ತಾನಲ್ವ ಅವನು. ನಾವು ಆ ಥರ ಆಗೋಣ. ಬ್ಲ್ಯಾಕ್ ಮ್ಯಾಜಿಕ್ ಯಾವಾಗ ಬೇಕು, ತುಂಬಾ ಏನೋ ಇವಾಗ ಅಟ್ಯಾಕ್ ಆಗಿ ಮನುಷ್ಯರೇ ತಿನ್ನೋ ಥರ ಸಮಯ ಏನೋ ಬರ್ತಾ ಇದೆ ಅಂತ ಅಂದಾಗ ನಮ್ಮನ್ನು ನಾನು ರಕ್ಷಣೆ ಮಾಡ್ಕೊಂಡು ನಮ್ಮ ಮನೆ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಅಂತ ಅನ್ನೋದಕ್ಕೆ ನೋಡೋಣ. ಅಥವಾ ಒಂದು ಹೆಣ್ಣಿಗೇನೋ ಅನ್ಯಾಯ ನಡೀತಾ ಇದೆ, ಸಮಾಜದಲ್ಲಿ ಏನೋ ಒಂದು ಪ್ರಾಣಿಗೆ ಏನೋ ತೊಂದರೆ ಆಗ್ತಾ ಇದೆ, ಅಥವಾ ಒಂದು ಹಿರಿಯರಿಗೆ ಇದಾಗ್ತಾ ಇದೆ, ನೀನು ಎದುರುಗಡೆ ಮಕಾಮುತಿ ನೋಡ್ಬೇಡ, ಯಾವ ಲೆವೆಲ್ಗಾದ್ರೂ ಹೋಗು. ಆದರೆ ಆ ಪವರ್ಸ್ನ ಏನಂತೀವಿ ನಾವು, ಯಾರನ್ನೋ ಡಾಮಿನೇಟ್ ಮಾಡಬೇಕು, ಯಾರನ್ನೋ ಕಂಟ್ರೋಲ್ ಮಾಡಬೇಕು, ಹಂಗಿರಂಗಿದ್ರೆ ಇಷ್ಟೊತ್ತಿಗೆ ಎಲ್ಲರ ಮೇಲೂ ಮಾಡಿಬಿಟ್ಟು ಇದಾಗ್ಬೋದಿತ್ತು. ಆದರೆ ಎಲ್ಲದಕ್ಕಿಂತ ರೀಚ್ ಆಗೋದು ಯೂನಿವರ್ಸಲ್ ಪ್ರೇಯರು. ನೀವು ನೋಡಿದರೆ ನಮ್ಮ ಜಾನ್ವರಿಯಿಂದ ಸ್ಟಾರ್ಟ್ ಆದರೆ ಸೀಸನ್ನು ಟಿಲ್ ಡಿಸೆಂಬರ್ವರೆಗೂ ಹಂತವಾಗಿ ನೋಡ್ಕೊಂಬನ್ನಿ. ಪೂಜೆ ಪುನಸ್ಕಾರ, ಜಾತಿ ಬೇಡ, ಇಲ್ಲಿ ಬರೀ ಹಿಂದೂ ಅಂತ ಹೇಳಲ್ಲ, ಮುಸ್ಲಿಮ್ಸೇ ಇರ್ಬೋದು, ಕ್ರಿಶ್ಚಿಯನ್ಸೇ ಇರ್ಬೋದು. ದ ಪ್ರೇಯರ್, ಇವಾಗ ಚರ್ಚಲ್ಲಿ ಗ್ರೂಪಲ್ಲಿ ಸೇರಿ ಪ್ರೇಯರ್ ಮಾಡ್ತಾರೆ, ಕ್ಯಾಂಡಲ್ ಲೈಟ್ ಮಾಡ್ತಾರೆ. ಆ ಜ್ಯೋತಿಯಿಂದ ಒಂದು ಜ್ಯೋತಿ ಆರ ಏನು ಮಾಡುತ್ತೆ, ನಮ್ಮ ಇಂಪ್ಯೂರಿಟೀಸ್ನ ಬರ್ನ್ ಮಾಡಿ ಒಳ್ಳೆ ಕಡೆ ಕರ್ಕೊಂಡು ಹೋಗುತ್ತೆ. ಕರೆಕ್ಟಾ? ಮುಸ್ಲಿಮ್ಸಲ್ಲಿ ಪ್ರೇಯರ್ ಇದೆ, ಮಾಸ್ ಪ್ರೇಯರ್ ಇದೆ, ಅವ್ರದೇ ಒಂದು ವಿಧಾನಗಳಿದೆ. ನಮ್ಮ ಹಿಂದೂಯಲ್ಲಿ ಗಣಪತಿ ಹಬ್ಬ ಇದೆ, ನವರಾತ್ರಿ ಇದೆ, ರಾಮನವಮಿ ಇದೆ. ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ? ಯಾವ ರಾಶಿ, ಪರ್ಟಿಕ್ಯುಲರ್ ರಾಶಿ ಅಂತಿದೆಯಾ ಇವ್ರ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ? ಪರ್ಟಿಕ್ಯುಲರ್ ರಾಶಿ ಅಂತ ಇಲ್ಲ, ಬೇಸ್ಡ್ ಆನ್ ಇವಾಗ ಕಾರ್ಮಿಕ್ ಏನಂತೀವಿ. ನಾನು ಹೇಳ್ತಾ ಇದ್ದೆ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ನನ್ನ ಆತ್ಮಸಾಕ್ಷಿನ ನಾನು ವಂಚನೆ ಮಾಡಿ ನಾನು ಮಲಗ್ತಾ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಜೀವನದಲ್ಲಿ ಅಂತ ಅಂದರೆ ನನಗೆ ಇವೆಲ್ಲ ಬೇಗ ತಟ್ಟುತ್ತೆ. ನಾನು ಎಲ್ಲದನ್ನು ಜೀರ್ಣಿಸ್ಕೊಳ್ಳಬಲ್ಲೆ ಶಕ್ತಿ ಇದ್ದೀನಿ, ನಾನು ಹುಲಿನೂ ತಿಂತೀನಿ, ಜಿಂಕೆನೂ ತಿಂತೀನಿ, ಎಲ್ಲರನ್ನೂ ನಾನು ಜಯಿಸ್ತೀನಿ ಅಂತ ಅವನಿಗೆ ಏನು ಟಚ್ ಆಗಲ್ಲ. ಬಟ್ ಹಂಗಿರೋಕ್ಕಾಗತ್ತೆ, ಆ ಮನುಷ್ಯನಿಗೆ ಏನೋ ಲಿಮಿಟೇಷನ್ ಇದೆ, ಅವನು ಯಾವಾಗಲೂ ದೈವ ಪ್ರಭಾವ ಬೇಕಾಗುತ್ತೆ. ಬಟ್ ಸಮಯ ಸಂದರ್ಭ ಯಾರಿಗೆ ಏನು ಅಭಿಚಾರ ಅಂತ ಅಂತೀವಿ, ಆಯಿತಾ, ಅದರಲ್ಲಿ ವಶೀಕರಣ ಬರುತ್ತೆ, ಮಾರಣ ಬರುತ್ತೆ, ಉಚ್ಚಾಟನ ಬರುತ್ತೆ, ಪ್ರಯೋಗಗಳಿದೆ, ಆಯಿತಾ. ಇದು ಏನಕ್ಕೆ ಉಪಯೋಗಿಸ್ಬೇಕು, ಯಾವ ಕಾರಣಕ್ಕೆ, ಸಂದರ್ಭ, ಆ ಮೆಚ್ಯೂರಿಟಿ ಇಟ್ಕೊಂಡು ಮಾಡಬೇಕು. ಸುಮ್ಮನೆ ಇವ್ರು ಯಾರೋ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಡೋದು, ಅವ್ರಿಗೆ ಪ್ರಾಪರ್ಟಿಗೋಸ್ಕರ ಯಾರೋ ಇವ್ರಿಗೆ ಬಲಿ ಕೊಟ್ಬಿಡ್ಬೇಕು, ಇದೆಲ್ಲ ಇದೆ. ನಾನು ಏನೇನು ನೋಡ್ಕೊಂಬರ್ತೀನಿ ಕೇಸಸ್ ಕೌನ್ಸಿಲಿಂಗ್ ಮಾಡಿದಾಗ, ಏನೇನು ಇವರು ಆಲೋಚನೆಗಳು ಮನುಷ್ಯರು ಇಟ್ಕೊಂಡ್ಬರ್ತಾರೆ, ಅದು ನೋಡಿದಾಗ ಕೆಲವು ಸತಿ ನಾನೇ ದಿಗ್ಭ್ರಮೆ ಆಗ್ಬಿಡ್ತೀನಿ. ಇವ್ರು ನಿಜವಾಗ್ಲೂ ತಾಂತ್ರಿಕ ಅನ್ಸುತ್ತೆ, ನನಗೇನು ಅನ್ಸಲ್ಲ, ನಾನಿನ್ನ ಸ್ಟೂಡೆಂಟ್ ಅನ್ಸುತ್ತೆ. ಒಳ್ಳೆ ಮನೋಭಾವ ಇಟ್ಕೊಳ್ಳಿ. ಆ ಉಗುರು, ಆ ಕೂದಲಿಂದ ನೀವು ವೈಟ್ ಮ್ಯಾಜಿಕ್ ನಾನು ಹೇಳೋದಲ್ಲ, ಹೀಲಿಂಗ್ ಮಾಡಿ, ಕಮ್ಯುನಿಕೇಟ್ ಮಾಡಿ. ನನ್ನ ಮಗಳು ಅಲ್ಲೆಲ್ಲೋ US ಅಲ್ಲಿ ಇದ್ದಾಳೆ, ಅವಳಿಗೆ ಎಲ್ಲ ಸಿಗೋ ಥರ ಆಗಲಿ ಒಂದು ಪ್ರೇ ಮಾಡಿ. ಸೊ ಅದಕ್ಕೆ ರಕ್ತ ಕೊಟ್ಬಿಡೋದು, ಅದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿ ಇವಾಗ ನೀವು ನೋಡ್ತಾ ಇದ್ದೀರ ಥಿಯೇಟ್ರಲ್ಲಿ ಕಿರಿಸ್ತಾ ಇದ್ದಾರೆ, ಅದೇನಂದರೆ ಇಂಟರ್ನಲ್ ಎಮೋಷನ್ಸ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಒಂದು ಇದು. ಆದರೆ ಪಾಪ ಎಲ್ಲರೂ ನಾಟಕ ಮಾಡಿದ್ದಾರೆ ಅಂತಲ್ಲ.